ಬಹಳ ದೊಡ್ಡ ಮಟ್ಟದ ಒಂದು ಸುದ್ದಿ ಇದು. ಸಚಿವರ ಜೊತೆ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಕಾವೇರಿ ನಿವಾಸದಲ್ಲಿ ನಡೆಯಲಿರುವ ಸಭೆ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ. ಈಗಾಗಲೇ ರಾಜ್ಯಪಾಲರು ಒಂದು ವರದಿಯನ್ನು ಕೇಳಿದ್ದಾರೆ. ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಯಾಕೆ ಮಾಡಬಾರ್ದು ಅಂತ ಒಂದು ವರದಿ ಕೇಳಿದ್ದಾರಂತೆ. ಆ ವರದಿಯನ್ನು ಇವರು ತಳ್ಳಿ ಹಾಕುವಂಥ ಸಾಧ್ಯತೆ ಕೂಡ ಇದೆ. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೂಡ ಬಂದಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಅಂತ ನಾನು ಅದೇ ಹೇಳ್ತಾ ಇದ್ದೆ. ಈ ಮುಖ್ಯಮಂತ್ರಿ ಅಂತಂದರೆ ಸಂವಿಧಾನದ ರಕ್ಷಕ ಇದ್ದಾಗೆ, ಅವರು ಅದರ ಪಾಲಕ. ಅವರ ವಿರುದ್ಧ ಯಾವುದಾದ್ರೂ ಆರೋಪ ಬಂದಾಗ ಕಾಂಜಿ ಪಿಂಜಿಗಳು ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ವಿರುದ್ಧನೇ ಬಂದಿ ಅಂತ ಹೇಳುವಾಗ ರಾಜ್ಯಪಾಲರ ಬಳಿ ಹೋಗಬೇಕಾಗತ್ತೆ. ಈಗ ರಾಜ್ಯಪಾಲರ ಬಳಿ ರಾಜಕೀಯವಾಗಿ BJP ಆ್ಯಂಡ್ JDS ಕಂಪ್ಲೇಂಟ್ ಕೊಟ್ಟಿದೆ. TJ ಅಬ್ರಹಂ ಒಂದು ವೈಯಕ್ತಿಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನೆ ನಾನು ಮಾತಾಡಿಸಿದ್ದೆ, ಇದು ವೆರಿ ಇಂಪಾರ್ಟೆಂಟ್. ಅದು ಅವರು ಹೇಳೋ ಪ್ರಕಾರ ಅದು ದಲಿತ ಭೂಮಿ ಗಿಳಿದ ಭೂಮಿ ಸೆಕೆಂಡ್ರಿ. ಈ ಭೂಮಿಯನ್ನು ಮಲ್ಲಿಕಾರ್ಜುನಯ್ಯವರು ಪಡೆದಿದ್ದಾಗ ಅದು ಕೃಷಿ ಭೂಮಿಯಿಂದ ವಸತಿ ಯೋಗ್ಯ ಭೂಮಿಯಾಗಿ ಪರಿವರ್ತನೆ ಆಗಿತ್ತು. ಆದರೆ ತಹಶೀಲ್ದಾರದಲ್ಲಿ ಕೃಷಿ ಭೂಮಿ ಅಂತ ಬರೆದಿದ್ದಾರೆ. ನಂಬರ್ 1, ಜಿಲ್ಲಾಧಿಕಾರಿ ಕೂಡ ಕೃಷಿ ಭೂಮಿ ಅಂತ ಬರೆದಿದ್ದಾರೆ. ಅವರು ಆ ರೀತಿ ಬರೆಯೋದಕ್ಕೆ ಯಾರ ಒತ್ತಡ? ಆಗ ಇವರು ಮಂತ್ರಿ ಡ್ಯಾಶ್ ಡ್ಯಾಶ್ ಸಮಥಿಂಗ್ ಆಗಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್, ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅಥವಾ ತನಿಖೆಗೆ ಅನುಮತಿ ಕೊಟ್ಟರು ಅಂತಂದ್ರೆ ನೈತಿಕತೆ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕಾಗುತ್ತೆ. ಯಡಿಯೂರಪ್ಪ ಅವ್ರ ಕೇಸಲ್ಲಿ ರಾಜೀನಾಮೆ ಕೊಡಬೇಕಾಗತ್ತೆ. ಸಿದ್ದರಾಮಯ್ಯ ತಮ್ಮ ಈ ಇತಿಹಾಸದಲ್ಲಿ, ತಮ್ಮ ಇಡೀ ರಾಜಕೀಯ ಜೀವನದ ಇತಿಹಾಸದಲ್ಲಿ ಆರೋಪ ಬಂದಿರಬಹುದು. ಆದರೆ ಯಾವತ್ತೂ ಕೂಡ ಅವರು ಆರೋಪಿ, ಅಪರಾಧಿ ಅಥವಾ ಅವರು ಒಂದು ಕಪ್ಪು ಚುಕ್ಕೆ ಮಾಡ್ಕೊಂಡವರಲ್ಲ. ಇದು ಮಾನಸಿಕವಾಗಿ ಜರ್ಜರಿತ ಮಾಡಿರುತ್ತೆ. ಆಮೇಲೆ ಸಿದ್ದರಾಮಯ್ಯನವರು ಎಷ್ಟು ಗಟ್ಟಿ ಅನ್ನೋದನ್ನು ಕೂಡ ತೋರಿಸುತ್ತೆ. ನೋಡೋಣ ಇವತ್ತು ಇದರ ಬಗ್ಗೆ ಏನಾಗುತ್ತೆ ಅಂತೇಳಿ. ಇದು ಮನೆಗಳು ಬೇರೆನೆ, ಫುಲ್ ಸ್ವಿಮ್ಮಿಂಗ್ ಪೂಲ್. ಮಕ್ಕಳು ಅದರಲ್ಲೇ ಆಟ ಆಡ್ತಾರೆ. ಮಕ್ಕಳಿಗೆ ಏನು ಗೊತ್ತಾಯ್ತದೆ. ಆಮೇಲೆ ನೋಡಿ ಅದು ಹೆಂಗಿದೆ ಅಂತಂದ್ರೆ ಅಲ್ಲಿ ಮನೆಗಿನೆಲ್ಲ ಕಟ್ಟಿರ್ತಾರೆ, ಆಯ್ತಾ, ನೀರು ಹೋಗೋ ಜಾಗ ಯಾವುದು ಅಂತ ಗೊತ್ತಿರೋದಿಲ್ಲ. ಆಮೇಲೆ ನೋಡಿ ಅಲ್ಲಿ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ನನಗೆ ಅರ್ಥ ಆಗಲ್ಲ, ಅಲ್ಲಿ ಒಂದು ಆ ಸೈಡಲ್ಲಿ ಜನ ಬಂದು ನಿಂತಿದ್ದಾರಲ್ಲ, ಏನು ನೋಡೋಕೆ ನಿಂತಿದ್ದಾರೆ? ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅದು ಅಷ್ಟು ಹತ್ತಿರ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅದರಲ್ಲಿ ಒಂದು 2 ಜಾರಿ ಹೋದರೆ ಮುಗೀತು. ಮತ್ತೆ ಭೀಮಾ ನಾಯಕ್ ಇದರ ಬಗ್ಗೆ ಒಂದು ಸಚಿತ್ರ ವರದಿಯನ್ನು ನಮಗೆ ಕೊಟ್ಟಿದ್ದಾರೆ. ವಾಕ್ತೃ ನೋಡೋಣ ಬನ್ನಿ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 20 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಭದ್ರಾ ನದಿಗೆ 60,000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಿರುವಂಥದ್ದು. ಹಾಗಾಗಿ ಭದ್ರಾವತಿಯಲ್ಲಿ ಭದ್ರೆಯ ನರ್ತನ ಜೋರಾಗಿದೆ. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಏನು ನವಲಗುಂದಿ ಏನಿದೆ, ಏನು ಕವಲಗುಂದಿ ಗ್ರಾಮ ಏನಿದೆ, ಸುಮಾರು ಕವಲಗುಂದಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ತಿರಬಹುದು. 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಅವರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸುವ ಕೆಲಸವನ್ನು ಮಾಡಿದೆ. ದೃಶ್ಯಾವಳಿಗಳಲ್ಲಿ ನಿಮಗೆ ಒಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಮನೆಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಅಲ್ಲೊಬ್ಬರು ಅಮ್ಮ ಮನೆಯ ಮೇಲುಗಡೆ ಹತ್ತಿ ಕುಳಿತಿರುವಂಥ ದೃಶ್ಯವನ್ನು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿನ ಭೀಕರತೆ ಹೇಗಿದೆ, ಎಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು ಆ ಒಂದು ದೃಶ್ಯದಿಂದ ನಮಗೆ ತಿಳಿದು ಬರುವಂಥದ್ದು. 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ತಡಸ ಮತ್ತು ಭದ್ರಾವತಿ ದಡಂಕಟ್ಟೆ ರಸ್ತೆ ಇಲ್ಲಿ ಸ್ಥಗಿತಗೊಳ್ಳಿದೆ. ಸಂಚಾರ ನಿರ್ಬಂಧವಾಗಿರುವಂಥದ್ದು. 2 ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಇಲ್ಲಿ ಜನರನ್ನು ಓಡಾಡದಂತೆ ಸೂಚನೆಯನ್ನು ನೀಡ್ತಿದ್ದಾರೆ. ಒಟ್ಟಾರೆಯಾಗಿ ಈ 30 ಕುಟುಂಬಗಳ ಬದುಕು ಈಗ ಕಾಳಜಿ ಕೇಂದ್ರದಲ್ಲಿ ವಾಸಿಸುತ್ತಿರುವಂಥದ್ದು. ಪ್ರತಿ ಮಳೆಗಾಲದಲ್ಲಿ ಈ ರೀತಿಯ ಅವಾಂತರಗಳು, ಈ ರೀತಿಯ ಸಮಸ್ಯೆಯನ್ನು ಇಲ್ಲಿ ನಿವಾಸಿಗಳು ಅನುಭವಿಸ್ತಿದ್ದಾರೆ. ಹಾಗಾಗಿ ಅವರಿಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಲಿ ಅನ್ನುವಂಥದ್ದು ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಕಾವೇರಿ ಫುಲ್ ಕಂಪ್ಲೀಟ್. ಆಷಾಢದಲ್ಲಿ ಯಾವತ್ತೂ ಕೂಡ ಬಾಗಿನ ಆಗಿಲ್ಲ. ಆಷಾಢದಲ್ಲಿ ಬಾಗಿನ ಕೊಟ್ಟರು. ಅದು ನಮ್ಮದೊಂದು ಸಂಪ್ರದಾಯ. ಬಾಗಿನ ಅಂದ್ರೆ ತುಂಬದಾಗ ಗರ್ಭಿಣಿ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಖುಷಿ. ದೇವರಾಜ್ ಅರಸ್ ಅವರು ಪ್ರಾರಂಭ ಮಾಡಿದ್ರು ಅಂತ ಕೇಳ್ಪಟ್ಟೆ. ಆಮೇಲೆ ಈಗ ಅಲ್ಲಲ್ಲಿ ಮಾಡ್ತಾರೆ. ಈಗ ನಮಗೆ ಗಂಗಾರತಿ ಮಾಡ್ದಂಗೆ ಇದು ಚಂದ. ಇದೇನು ಗೊತ್ತಾ, ಒಂದು ಗ್ರ್ಯಾಟಿಟ್ಯೂಡ್, ಎಲ್ಲದಕ್ಕೊಂದು ಥ್ಯಾಂಕ್ಸ್ ಹೇಳೋದು ನಮ್ಮ ಒಂದು ಸಂಸ್ಕೃತಿ, ಅದು ನಮ್ಮ ಒಂದು ಪರಂಪರೆ. ಅದು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳೋದು. ಈಗ ನೋಡಿ, ನಾವು ಮೊನ್ನೆ ನಾನು ಒಂದು ಕಾರ್ಯಕ್ರಮ ಹೋಗಿದ್ದೆ. ಆಗ ನೋಡಿ, ದೀಪಾವಳಿ ಸಂದರ್ಭದಲ್ಲಿ ನಾವು ನೀರಿನ ಹಂಡೆಗೂ ನಮಸ್ಕಾರ ಮಾಡ್ತೀವಿ, ಆಯ್ತಾ. ಆಮೇಲೆ ದೊಡ್ಡ ಫಂಕ್ಷನ್ಗಳಾದಾಗ
ಇದು ಇರ್ತೀವಲ್ವ ಏನು ಒಲೆ, ಹೌದು, ಒಂದು ಇಟ್ಟಿಗೆ ಒಲೆ ಮಾಡ್ತೀವಿ, ಅದಕ್ಕೂ ನಮಸ್ಕಾರ ಮಾಡ್ತೀವಿ, ನಮಸ್ಕಾರ ಮಾಡಿ ಅದಕ್ಕೊಂದು ಹೂ ಇಡ್ತೀವಿ, ಪೂಜೆ ಮಾಡ್ತೀವಿ. ಪೂಜೆ ಮಾಡ್ತೀವಿ. ಹೌದು, ಆಮೇಲೆ ಹೆಂಗೆ ಅಂತಂದ್ರೆ ನಾವು ಬೇಸಿಕಲಿ ಪ್ರಕೃತಿ ಆರಾಧಕರು ನಾವೆಲ್ಲರೂ ಕೂಡ. ಹೆಂಗೆ ಅಂತಂದ್ರೆ ಈ ಪ್ರಕೃತಿ ನೀನೆಲ್ಲ ಈ ನೀರು ಕೊಟ್ಟಿರೋದು ನೀನು, ಮತ್ತೊಂದು ಕೊಟ್ಟಿರೋದು ನೀನು, ಈ ನೀರನ್ನು ಚೆನ್ನಾಗಿಟ್ಕೊಂಡ್ರೆ ನನ್ನ ಬಾಳಿಗೆ ಒಳ್ಳೇದಾಗತ್ತೆ. ಹಾಗಂತ ಆ ನೀರನ್ನು ಯಾರು ಬೈಯಲ್ಲ. ಹಾ, ಅದಕ್ಕೆ ಕೆಲವರು ಹೇಳ್ತಾರೆ ಈ ರಣಗ ರಕ್ಕಸ ಮಳೆ ಹಂಗೆಲ್ಲ ಹಾಕ್ಬಿಡ್ರಿ ಅಂತಾರೆ. ಹೌದು, ಅದು ಮಳೆ ಬೇಕು. ನೀನು ಅದರಲ್ಲಿ ಕೊಚ್ಕೊಂಡೋದ್ರೆ ನಿನ್ನ ಮಿಸ್ಟೇಕು, ಹೌದು, ಪ್ರಕೃತಿ ಮಿಸ್ಟೇಕ್ ಅಲ್ಲ. ನೀನು ಹೋಗಿ ಹಂಗೆ ನಿಂತ್ಕೋಬಾರ್ದು. ಓ ನೋಡಿ ಇಲ್ಲಿ ಓ ಅಂತ ನಮ್ಮನ್ನು ಯಾವಾಗ ತಗೊಂಡು ಹೋಗ್ಕಿಂತ ನಿಂತವ್ರು ಹೆಂಗಿದಾರಲ್ಲ ಹಂಗಲ್ಲ ಅಂತೇಳಿ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಹೇಳೋದು. ಈ ನೀರು ನೋಡಿ, ಇವತ್ತು KRS ಫುಲ್ ತುಂಬಿದೆ, ನಮಗೂ ತಮಿಳ್ನಾಡಿಗೂ ಜಗಳ ಇಲ್ಲ. ಜಗಳ ಇಲ್ಲ. ಹೌದು, ಬರಿದಾಗತ್ತೆ, ನಮಗೂ ತಮಿಳ್ನಾಡಿಗೂ ಜಗಳ ಆಗತ್ತೆ, ಹೊಡೆದಾಡ್ಕೋತೀವಿ. ಯಾರ ಕಾರಣ? ಪ್ರಕೃತಿ ಕಾರಣ. ಥ್ಯಾಂಕ್ಸ್ ಹೇಳ್ಬೇಕು ತಾನೆ. ಹೌದು, ಎಸ್, ಕಾವೇರಿ ಆದರೆ ನೀರು ಜಾಸ್ತಿ, ಆರ್ಭಟಕ್ಕೆ ಹಲವೆಡೆ ಅವಾಂತರ, ನೀರಿನ ರಭಸಕ್ಕೆ ಕೊಚ್ಚಿ ಹೋದ ರಸ್ತೆ, ತಡೆಗೋಡೆ, ಐತಿಹಾಸಿಕ ವೆಲ್ಲೆಸ್ಲಿ ಸೇತುವೆ ಬಳಿ ಅವಾಂತರ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ನಿನ್ನೆ ನದಿಗೆ 1.70 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ. ಇಂದು ಹಲವೆಡೆ ನೆರೆಯಿಂದ ಅವಾಂತರ. 1.70 ಲಕ್ಷ ಕ್ಯೂಸೆಕ್ ನೀರು. ನಿಮಗೆ ನೆನಪಿರ್ಬೋದು, 3,000 ಕ್ಯೂಸೆಕ್ಸ್ ಬಿಡಿ, 1,000 ಕ್ಯೂಸೆಕ್ಸ್ ಬಿಡಿ, ಬಿಡಿ ಅಂತ ತಮಿಳ್ನಾಡು. 1 TMC ಬಿಡಿ. ಹೌದು, ಜಗಳಗಳೇನು, ಯಾರ್ದೆಲ್ಲ ಮಂಡೆ ಹೊಡೀತು, ಎಷ್ಟು ಕೇಸ್ ಆಯಿತು, ಇವತ್ತು ಎಷ್ಟು ಬೇಕು ತಗೊಳ್ಳಿ. ಫುಲ್ ಭರ್ತಿ. ಓಕೆ, ನಮ್ಮ ಮಂಡ್ಯ ರಿಪೋರ್ಟರು ಆನಂದ್ ಇದ್ದಾರೆ, ಆನಂದಮಯವಾಗಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. KRS ಡ್ಯಾಂನಿಂದ ನಿನ್ನೆ 1,70,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗಿತ್ತು. ಪರಿಣಾಮ ಸಾಕಷ್ಟು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಅದೇ ರೀತಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ ಕೂಡ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ, ತಡೆಗೋಡೆಯು ಕೂಡ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ವೆಲ್ಲೆಸ್ಲಿ ಸೇತುವೆ ಬಳಿ ಇರುವಂಥ ರಸ್ತೆ ಇದು. ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಡಾಂಬರ್ ರಸ್ತೆ, ಇಲ್ಲಿ ಡಾಂಬರ್ ಇತ್ತ ಅನ್ನುವಷ್ಟು ಅನುಮಾನ ಮೂಡುವ ನಿಟ್ಟಿನಲ್ಲಿ ಇಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ರಸ್ತೆಯ ಎರಡೂ ಬದಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಒಂದು ಕಡೆ ನದಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು, ಮತ್ತೊಂದು ಕಡೆ ಇನ್ನೊಂದು ಭಾಗದಲ್ಲೂ ಕೂಡ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಎರಡೂ ಭಾಗದ ತಡೆಗೋಡೆಗಳು ಸಂಪೂರ್ಣವಾಗಿ ಕಿತ್ತು ಬಂದಿರುವಂಥದ್ದು. ನಿನ್ನೆ 1,70,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದ್ದು, ಇದರಿಂದ ಕಾವೇರಿ ನದಿ ಅಪಾಯದ ಮಟ್ಟವನ್ನು ಮೀರಿತ್ತು. ಸಾಕಷ್ಟು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಅದೇ ರೀತಿ ಇಲ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಇಲ್ಲಿ ಸದ್ಯ ಒಂದಷ್ಟು ಸಿಬ್ಬಂದಿಗಳು ಬಂದಿದ್ದಾರೆ. ಜೊತೆಗೆ ಇಲ್ಲಿರುವಂಥ ವಿದ್ಯುತ್ ಕಂಬಗಳಿಗೂ ಕೂಡ ಈಗ ಏನು ಬೀಳುವಂಥ ಒಂದು ಸಾಧ್ಯತೆ ಜೊತೆಗೆ ಆತಂಕ ಎದುರಾಗಿದೆ. ಹಾಗಾಗಿ KEBಯ ಸಿಬ್ಬಂದಿ ಬಂದು ಇಲ್ಲಿರುವಂಥ ಕಂಬಗಳನ್ನು ಒಂದಷ್ಟು ಸುರಕ್ಷಿತ ಮಾಡೋ ನಿಟ್ಟಿನಲ್ಲಿ, ಜೊತೆಗೆ ಕಂಬಗಳಿಗೆ ಕಲ್ಲನ್ನು ಹಾಕುವಂಥದ್ದು, ಅಂದರೆ ಸುತ್ತ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಲ್ಲುಗಳನ್ನು ಹಾಕ್ತಾ